ಈ ಸಂಪೂರ್ಣ ಬ್ರಹ್ಮಾಂಡ ಹಾಗೂ ಪೃಥ್ವಿ ಒಂದು ಅಗೋಚರ ನಿರಾಕಾರ ನಿರ್ವಿಕಾರ ದೈವಿ ಶಕ್ತಿ ಹಾಗೂ ಪರಮ ತತ್ವದಿಂದ ಸಂಚಾಲಿತವಾಗುತ್ತದೆ. 18 ಪುರಾಣ ಹಾಗೂ 4 ವೇದಗಳಲ್ಲಿ ಈ ಪರಮ ಶಕ್ತಿಯನ್ನು ಪರಮೇಶ್ವರನ ಶಕ್ತಿ ಎಂದು ಹೇಳಲಾಗಿದೆ. ಇಂದು ಸರ್ವಶಕ್ತಿಮಾನ್ ಪರಮ ತತ್ವ ಪರಮೇಶ್ವರನನ್ನು ವಂದಿಸುವ, ಸ್ತುತಿಸುವ, ಆರಾಧಿಸುವ ಪಾವನ ರಾತ್ರಿಯಾಗಿದೆ. ಇಂದು ಮಹಾಶಿವರಾತ್ರಿ. ಸಂಸಾರದ ಕಣ ಕಣದಲ್ಲಿ ವಿರಾಜಮಾನನಾದ ಆದಿಯೋಗಿ ಶಿವನನ್ನು ಭಜಿಸುವ ಜಾಗರಣೆಯ ಮಹಾರಾತ್ರಿ. ಇಂದು ಮಹಾಶಿವರಾತ್ರಿ. सदा वसन्तं हृदयारविन्दे भवं भवानी सहितं कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि. ಸಮುದ್ರ ಮಂಥನದ ಸಮಯದಲ್ಲಿ ಸೃಷ್ಟಿ ತನ್ನ ಸಮತೋಲನೆ ಕಳೆದುಕೊಳ್ಳಲಾರಂಭಿಸಿತು. ಸಮುದ್ರ ಮಂಥನದಿಂದ ಹಾಲಾಹಲ ವಿಷಪಾತ್ರ ದೇವರ ಪಾಲಿಗೆ ಬಂತು. ದೇವಾದಿದೇವ ಮಹಾದೇವ ಅದನ್ನು ಸಹಜ ಭಾವದಿಂದ ಗ್ರಹಿಸಿದ. ತನ್ನ ಕಂಠದಲ್ಲಿ ವಿಷವನ್ನು ಇರಿಸಿಕೊಂಡ. ಅಂದಿನಿಂದ ಈ ನಮ್ಮ ಶಿವ ನೀಲಕಂಠನಾದ. ಧರೆಗಿಳಿಯುವ ಮೊದಲು ಶಿವನ ಜಟಾಜೂಟಗಳ ಸ್ಪರ್ಶಕ್ಕೆ ಒಳಗಾಗಿ ನಂತರ ಭೂಮಿಗೆ ಬಂದಿಳಿದಳು. ತನ್ನ ಜೊತೆಯಲ್ಲಿ ಗಂಗೆಯನ್ನು ಧರಿಸಿದ ಶಿವ ಗಂಗಾಧರನೆನಿಸಿಕೊಂಡ. ಶಿವನ ಜಟಾಜೂಟದಲ್ಲಿ ಚಂದ್ರ ಆಭೂಷಣದಂತೆ ಶೋಭಿಸಿದೆ. ಚಂದ್ರನನ್ನು ಧರಿಸಿದ ಶಿವ ಚಂದ್ರಶೇಖರ ಚಂದ್ರಮೌಳೇಶ್ವರ ನೆನೆಸಿಕೊಂಡ. ಡಮರುವಿನ ನಾದದಲ್ಲಿ ಸಮಯದ ಗತಿ ಅಡಗಿದೆ. ಶಿವ ಕೇವಲ ಭಗವಂತನಲ್ಲ, ಕಾಲಾಧಿಪತಿ, ಕಾಲಕಾಲೇಶ್ವರ, ಸೃಷ್ಟಿಯ ಪಾಲನ ನಮ್ಮ ಶಿವ. ಜಗಕ್ಕೆ ಈ ಜಗಪತಿ ಸತಿಪತಿಗಳ ಸಮಾಗಮನದ ಮಹತ್ವ ತಿಳಿಸಿದ ಉಮಾಪತಿ ಉಮಾ ಮಹೇಶ್ವರ ಅರ್ಧನಾರೀಶ್ವರನಾದ. सुन्दरतर पिनाकधर हर सुन्दरतर पिनाकधर हर गंगाधर गजासेनाभरधर गंगाधर गजासेनाभरधर चन्द्रचूड शिवशङ्कर पार्वती रमणानि ಕೈಕಟ್ಟುಗಳಲ್ಲಿ ರುದ್ರಾಕ್ಷಗಳನ್ನು ಧರಿಸಿ ರುದ್ರಾಕ್ಷ ಪ್ರಿಯ ಶಿವ ರುದ್ರೇಶನಾದ ಆದಿಯೋಗಿ ಚರ್ಮಾಂಬರಧಾರಿ ಭಸ್ಮಪ್ರಿಯ ತ್ರಿಲೋಕ ಪೂಜಿತ ತ್ರಿನೇತಧಾರಿ ಶಿವನಿಗೆ ನಾನಾ ಹೆಸರುಗಳು. ನಾಗ, ಚಂದ್ರ, ರುದ್ರಾಕ್ಷ, ಭಸ್ಮ, ತ್ರಿಶೂಲ ಇವು ಕೇವಲ ಶಿವನ ಆಭೂಷಣಗಳು ಮಾತ್ರವಲ್ಲ, ಶಿವನ ಸಿದ್ಧಾಂತಗಳು. ಶಿವ ಕೋಟಿ ಕೋಟಿ ಜೀವರಾಶಿಗಳ ಆರಾಧ್ಯ ದೈವ.
ಕಣ ಕಣದಲ್ಲಿಯೂ ಶಿವ ವ್ಯಾಪಿಸಿದ್ದಾನೆ. ಶಿವ ಸರ್ವಾಂತರ್ಯಾಮಿ. ಸೂರ್ಯನ ತೇಜದಲ್ಲಿ ಶಿವ, ಚಂದ್ರನ ಬೆಳದಿಂಗಳಿನಲ್ಲಿ ಶಿವ, ಗಾಳಿಯ ಚಲನೆಯಲ್ಲಿ ಶಿವ, ಗಗನದ ವಿಶಾಲತೆಯಲ್ಲಿ ಶಿವ, ನದಿಯ ಪ್ರವಾಹದ ಗತಿಯಲ್ಲಿ ಶಿವ, ಹೂಗಳ ಪರಿಮಳದಲ್ಲಿ ಶಿವ, ನಾದದಲ್ಲಿ ಶಿವ, ನಾಟ್ಯದಲ್ಲಿ ಶಿವ. ಹೌದು ಶಿವ ಸರ್ವಶಕ್ತಿವಂತ, ಸರ್ವಾಂತರ್ಯಾಮಿ, ದೇವಾದಿದೇವ, ಮಹಾದೇವ, ಎಲ್ಲರಿಗೂ ಪ್ರಿಯ, ಪೂಜನೀಯ, ಮಾನವ, ದಾನವ, ದೇವ, ಅಸುರ, ಯಕ್ಷ, ಗಂಧರ್ವ, ನಾಗಲೋಕಗಳಲ್ಲಿಯೂ ಈ ತ್ರಿನೇತ್ರಧಾರಿ ಮಹಾಕಾಲನನ್ನು ಆರಾಧಿಸಲಾಗುತ್ತದೆ. ಶಿವಭಕ್ತಿಯಲ್ಲಿ ಮಾನವ ಆಧ್ಯಾತ್ಮಿಕ ಚೈತನ್ಯ ಹಾಗೂ ಸ್ವಯಂ ತಾನೇನೆ ಎಂಬುದನ್ನು ಅರಿಯುತ್ತಾನೆ. ಶಿವನೇ ಸಂಪೂರ್ಣ ಶಕ್ತಿ. ಶಿವನಾಮ ಭಕ್ತಿಯ ಅಮೃತಪಾನ. ಇಂದು ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ದೇವಾದಿದೇವ ಮಹಾದೇವನ ಭಕ್ತಿ, ಆರಾಧನೆ, ಉಪಾಸನೆ, ನಾಮ ಜಪಿಸುವಲ್ಲಿ ನಾವೆಲ್ಲರೂ ಅಂತರ್ಧ್ಯಾನಿಗಳಾಗೋಣ. ಆತ್ಮಿಕ ಜಾಗರಣೆ, ಆತ್ಮಶುದ್ಧಿಯ ಈ ರಾತ್ರಿಯನ್ನು ಓಂ ನಮಃ ಶಿವಾಯ ಎಂಬ ಪ್ರತಿ ವರ್ಷ ಈ ಭವ್ಯ ಮಹಾಶಿವರಾತ್ರಿ ಆಚರಣೆಯನ್ನು ನಂಬಿಕೆ ಮತ್ತು ಭಕ್ತಿಯಿಂದ ಆಯೋಜಿಸುವ ಶಿವಪುರ ಕಾಲನಿಯ ಎಲ್ಲಾ ನಿವಾಸಿಗಳು ಮತ್ತು ಶಿವ ಮಂದಿರ ಸಮಿತಿಗೆ ನಾವು ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಈ ದೈವಿಕ ಶಿವಾಲಯ ಮತ್ತು ಈ ಭವ್ಯ ಶಿವ ಪ್ರತಿಮೆಯ ನಿರ್ಮಾಣವನ್ನು ಸಾಧ್ಯವಾಗಿಸಿದ ದಿವಂಗತ ಶ್ರೀ ಸುರೇಶ್ ಶೇತ್ ಅವರನ್ನು ನಾವು ವಿಶೇಷವಾಗಿ ಸ್ಮರಿಸುತ್ತೇವೆ. ಅಚಲ ಭಕ್ತಿ ಮತ್ತು ದೃಢ ಸಂಕಲ್ಪದಿಂದ ಸುರೇಶ್ ಶೇತ್ ಅವರು ಕೇವಲ ಒಂದು ಪ್ರತಿಮೆಯನ್ನು ನಿರ್ಮಿಸಲಿಲ್ಲ, ಒಂದು ಆಧ್ಯಾತ್ಮಿಕ ಸ್ಮಾರಕವನ್ನು ಸೃಷ್ಟಿಸಿದರು. ಅವರ ಕೊಡುಗೆ ನಮಗೆಲ್ಲರಿಗೂ ಯಾವಾಗಲೂ ಸ್ಫೂರ್ತಿಯ ಮೂಲವಾಗಿರುತ್ತದೆ.